ಎಂತ ಆಗಿದೆ, ಸರಿಯಾಗಿ ಊಟ ಮಾಡಿದೆ, ಒಬ್ಬನೇ ಬೇರೆ ಇರೋದು ನಾನು. ಇಡೀ ಬಾಡಿಲಿ ವಿಟಮಿನ್ಸು ಪ್ರೋಟೀನ್ಸ್ ಎಲ್ಲವೂ ಕಮ್ಮಿ ಆಗೋಗ್ಬಿಟ್ಟಿದೆ. ಅದು ಫಸ್ಟ್ ಜ್ವರ ಬಂದಾಗ ಏನೋ ಕಫ ಆಗಿದೆ ಅಂತೇಳಿ ಬಂದಷ್ಟ ಮನೆ ಹತ್ರ ಫಿಸಿಷಿಯನ್ ಹತ್ರ ತೋರಿಸ್ಕೊಂಡಿದ್ದೆ. ಆಮೇಲೆ ಎಲ್ಲೂ ಸರಿ ಹೋಗ್ಲಿಲ್ಲ. ಅಕ್ಟೋಬರ್ನಲ್ಲೇ ಶುರುವಾಗಿದೆ ಅದು. ಅವಾಗ ನಡೀತಿತ್ತು, ಸೀರಿಯಲ್ ಹೋಗಿ ಬರ್ತಿದ್ದೆ ನಾನು. ವಧು ಮಾಡ್ತಾ ಇದ್ದೆ ಕಲರ್ಸ್ ಕರ್ನಲ್ಲಿ. ಉದಯನಲ್ಲಿ ಸಿಂಧು ಭೈರವಿ ಶುರು ಆಗ್ಬೇಕಾಗಿತ್ತು. ಎಲ್ಲ ಶೂಟ್ ಎಲ್ಲ ಮುಗಿತಾ ಇತ್ತದು. ಅವಾಗ ಕಾಲೆಲ್ಲ ಊತ ಇದೆ, ಕೆಲ್ಸ ಬೇಕಲ್ಲ ಮ್ಯಾಮ್, ಸರಿ ಹೋಗುತ್ತೆ ಅಂತ ಹೇಳಿ ಅಕ್ಟೋಬರ್ ನವೆಂಬರ್ ಅಲ್ಲಿ ಡಾಕ್ಟರ್ ಹತ್ರ ತೋರಿಸ್ಕೊಂಡೇ ಇದ್ದೆ. ಸುಸ್ತಾಗಕ್ ಶುರು ಆಯ್ತು. ಓಡಾಟ ಒಬ್ಬನೇ ಓಡಾಡೋದಲ್ವಾ, 3 ಅಂತಸ್ತು ಹತ್ಬೇಕು, ಇಳಿಬೇಕು, ಯಾರು ಇಲ್ಲ ಜೊತೆಲಿ. ಯಾರಾದ್ರೂ ಒಬ್ರು ಕೇರ್ ಮಾಡೋರು ಇದ್ದಿದ್ರೆ ನಾನು ಈ ಸ್ಥಿತಿಗೆ ಬರ್ತಿರ್ಲಿಲ್ಲ ಮ್ಯಾಮ್. ಆಮೇಲೆ 3 ಅಂತಸ್ತು ಒಬ್ಬನೇ ಹೋಗ್ಬೇಕು, ಹೇಳ್ಕೊಂಡು ಹಾಸ್ಪಿಟ್ಲ್ಗೆ, ಒಬ್ಬನೇ ಹೇಳ್ಕೊಂಡು ಮನೆಗೆ ಬರ್ಬೇಕು. ಏನ್ ಮಾಡ್ಕೊಂಡು ತಿಂತೀರಾ ಮನೆಯಲ್ಲಿ? ನಂಗೆ ಗೊತ್ತಿಲ್ಲ ಏನ್ ಆಗ್ತಿದೆ ಅಂತ ಹೇಳಿ. ಆಮೇಲೆ ನನ್ನ ಫ್ರೆಂಡ್ ಒಬ್ರು ಆಯುರ್ವೇದಿಕ್ ತೋರಿಸ್ತೀನಿ ಅಂತ ಹೇಳಿ ಅಲ್ಲಿ ಕರ್ಕೊಂಡು ಹೋದ್ರು. ಆ ಆಯುರ್ವೇದಿಕ್ ಕೊಟ್ಬಿಟ್ಟು ಅವ್ನು 20 ದಿವಸ ಪಥ್ಯ ಮಾಡಿಸ್ಬಿಟ್ಟ. ಪಥ್ಯ ಮಾಡಿಸಿ ಮೊದ್ಲೇ ಎಂಥದ್ದು ಇರ್ಲಿಲ್ಲ ಬಾಡಿನಲ್ಲಿ. ಆ 20 ದಿವಸ ಪಥ್ಯದಿಂದ ಎತ್ತಾಗ್ಬಿಡ್ತು ಮ್ಯಾಮ್. ಇಡೀ ಬಾಡಿ ಎಲ್ಲ ಊದ್ಕೊಂಡು, ಪ್ರೈವೇಟ್ ಪಾರ್ಟಿಗಳೆಲ್ಲ ಊದ್ಕೊಂಡು ಅದ್ರಲ್ಲೇ ಓಡಾಡ್ದೆ. ಅದಾದ್ಮೇಲೆ ಯಾವ್ದೋ ರಾಜೀವ್ ಗಾಂಧಿ ಹೃದಯ ರೋಗಿಗಳ ಬೈರ್ಸಂದ್ರ ಹತ್ರ ಇದ್ದಾರ, ಅಲ್ಲಿ ತೋರ್ಸಿ ಅಂತ ಹೇಳಿದ್ರು. ಅಲ್ಲಿ ಹೋಗಿ ತೋರಿಸ್ದೆ ಒಬ್ಬನೇ ಹೋಗಿ. ಎಲ್ರು ಇದ್ದು ಯಾರು ಇಲ್ದಂಗ್ ಬದುಕ್ಬಿಟ್ಟೆ ಮೇಡಮ್. ನಮ್ಮಮ್ಮ 25 ವರ್ಷ ಆದ್ಮೇಲೆ ಹಿಂಗಾಗಿದೆ ಅಲ್ಲ ಅಂತೇಳಿ ಅಕ್ಕನ ಮೂಲಕ ತಿಳ್ಕೊಂಡು ಬಂದು ಇವಾಗ ಜೊತೆಗೆ ಇದಾರೆ. ಅವ್ರ ಕಷ್ಟ ಪಾಪ. ಒಬ್ರೆ ಹೋಗಿ ಮಾತ್ರೆ ತಗೊಂಡ್ ಬರ್ತಾರೆ. ಮದ್ವೆ ಆಗಿತ್ತು, ತುಂಬಾ ಇಷ್ಟಪಟ್ಟು ಮದ್ವೆ ಆದೆ ನಾನು. 5 ವರ್ಷದ ಮಗ ಇದ್ದ. ಏನೋ ಇಲ್ಲ, ನನ್ ಜೊತೆ ನನ್ ಕೇರ್ ಮಾಡ್ಬೇಕು ಅಂತ ಮದ್ವೆ ಹಾಕೊಂಡಾಗ ಅವ್ರದ್ದೇ ಆಗೋಯ್ತು. ಇಂಡಿಪೆಂಡೆಂಟ್ ಆಗಿ ಬದುಕ್ಬೇಕು ಅಂತ ಹೇಳಿ ಏನಕ್ಕೂ ನಾನು ಗೊತ್ತಿಲ್ಲ, ನಾನು ಎಂತ ಅಭ್ಯಾಸಗಳಿಲ್ಲ ನಂಗೆ. ಇವಾಗ ಟ್ರೀಟ್ಮೆಂಟ್ ನಡೀತಿದೆ. ವಿಟಮಿನ್ ಪ್ರೋಟೀನ್ ಎಲ್ಲವೂ ಕಮ್ಮಿ ಆಗಿರೋದ್ರಿಂದ ಅದಕ್ಕೆಲ್ಲ ಎನರ್ಜಿ ಕೊಡೋದಕ್ಕೆ ಪ್ರತಿದಿನ ಲಿಪ್ಸು ಮಾತ್ರೆ ಆಗಿದೆ. 3 ಲಕ್ಷ. ಇಲ್ಲ, ಬಿಲ್ ಬರ್ತಿರುತ್ತೆ, ಕೊನೆಯಲ್ಲಿ ಗೊತ್ತಾಗುತ್ತೆ. ಅಂದ್ರೆ ಇನ್ನು 15-20 ದಿವಸ ಇರ್ಬೇಕು ಅಂತ ಹೇಳಿದ್ದಾರೆ. ನಾನು ಅಟ್ಲೀಸ್ಟ್ ಸ್ವಲ್ಪ ವಾಕ್ ಮಾಡೋ ತರ ಆದ್ರೆ, ಅಲ್ಲಿ ಹೆಂಗಾದ್ರು ಯಾರ ಮನೇಲಾದ್ರೂ ಇದ್ದು ಅವ್ರ ಅಡ್ಗೆ ಮಾಡಿ ಊಟ ಮಾಡಿ ಕೊಟ್ರೆ ಅವ್ರಿಗೊಂದಷ್ಟು ದುಡ್ಡು ಕೊಟ್ಕೊಂಡು ಅಲ್ಲಿ ಇರೋಣ ಅಂತ. ಒಬ್ಬರಿಗಂತೂ ಇರಕ್ಕಾಗಲ್ಲ ಈಗ. ಇಲ್ಲ, ಟೋಟಲ್ ಇನ್ಫೆಕ್ಷನ್ ಆಗೋಗಿದೆ ಮ್ಯಾಮ್. ಅಲ್ಸರ್ ಆಗಿ ಇನ್ಫೆಕ್ಷನ್ ಆಗಿ ಒಂದು ಟ್ರೀಟ್ಮೆಂಟ್ ಕೊಟ್ರೆ ಇನ್ನೊಂದಕ್ಕೆ ಆಗಲ್ಲ, ಮೋಷನ್ ಆಗಲ್ಲ. ಮೋಷನ್ ತುಂಬಾ ಬ್ಲಡ್ ಹೋಗ್ತಾ ಇದೆ. ಎಲ್ಲಾದ್ರೂ ಕೊಡ್ತಾ ಇದಾರೆ ಟ್ರೀಟ್ಮೆಂಟ್. ಇವಾಗ ಕಾಲು ಈ ತರ ಆಗೋಗಿದೆ, ನಡೆಯಕ್ಕಾಗಲ್ಲ, ತುಂಬಾ ಕಷ್ಟ ನಂಗೆ. ಅದು ಇವತ್ತು ಆಯಿಲ್ ಕೊಟ್ಟಿದ್ದಾರೆ, ಅದೆಲ್ಲ ಹಾಕೊಂಡು ಸ್ವಲ್ಪ ಮಸಾಜ್ ಮಾಡ್ಕೊಳ್ಳಿ ಅಂತ. ಇಲ್ಲ, ಆಯ್ತಿಲ್ಲಿ 20 ದಿವಸ ಆಯ್ತು ಅಂತ. 20 ಇಲ್ಲ, 10 ದಿನ ಆಯ್ತು ಅನ್ಸುತ್ತೆ. ಅಂದ್ರೆ ಇಲ್ಲಿ ಊಟ ಕೊಡ್ತಾರೆ. ಈಗ ಅಮ್ಮ ದೂರ ಅಲ್ಲ ಇರೋದು, ಅವ್ರಿಗೇನು ಮಾಡ್ಕೊಂಡ್ ಬರಕ್ ಆಗಲ್ಲ. ದೇವ್ರು ಊಟ ಇರೋ ಕಡೆ ಕಳ್ಸಿದ್ನಲ್ಲ. ವಿಕ್ಟೋರಿಯಲ್ಲಿ ಏನು ಮಾಡ್ಲಿಲ್ಲ, ಬರೀ 15 ದಿವಸ ಇಟ್ಟಿದ್ರು, ಎಂತ ಟ್ರೀಟ್ಮೆಂಟ್ ಕೊಡ್ಲಿಲ್ಲ. ಅಲ್ಲಿ ಬರೀ
ಸ್ಟೂಡೆಂಟ್ಸ್ಗಳನ್ನೆಲ್ಲ ಕೊಂಡು ಬರೀ ಇನ್ವೆಸ್ಟಿಗೇಷನ್ ಮಾಡಿದ್ರು. ಅಲ್ಲಿಂದ ಮನೆಗೆ ಬಂದೆ. ಮನೆಗೆ ಅಮ್ಮ ಗಂಜಿ ಜ್ಯೂಸ್ ಮಾಡಿಕೊಟ್ರು. ಅದು ಬೇಡ ಆಗಿತ್ತು, ದೇಹಕ್ಕೆ ಔಷಧಿ ಬೇಕಾಗಿತ್ತು. ಆಮೇಲೆ ಅಲ್ಲಿಂದ ಅದ್ಯಾವುದೋ ಕೇರಿಂಗ್ ಸೆಂಟ್ರಿಗೆ, ಹೆಣ್ಣೂರ್ ಹತ್ರ ಯಾವ್ದೋ ಕೇರಿಂಗ್ ಸೆಂಟ್ರಿಗೆ ಹಾಕ್ಬಿಟ್ರು. ಅಲ್ಲಾದ್ರೂ ಚೆನ್ನಾಗಿ ಊಟ ಗೀಟ, ಒಳ್ಳೆ ಒಳ್ಳೆ ಫುಡ್ ಬೇಕಲ್ವ ಮ್ಯಾಮ್. ಅಲ್ಲಿ ಹೋದ್ರೆ 2 ದಿವಸ ಊಟ ಹಾಕಿತ್ತು. ಏನು ಮಾಡ್ಲಿಲ್ಲ, ಯಾರು ಬಂದಿಲ್ಲ ಕೇಳಕ್ಕೆ. ಒಂದ್ ಅಲ್ಲಿ ಅವ್ರಿಗೆ ಬೇಡ್ಕೊಂಡು ಅವ್ರಿಗೆ ನರ್ಸಮ್ಮಂಗೆ ಹೇಳ್ಬಿಟ್ಟು ಜಾಸ್ತಿ ಆಗ್ತಾ ಇದೆ, ನಂಗೆ ಯಾವ್ದಾದ್ರು ಹಾಸ್ಪಿಟಲ್ ಸಜೆಸ್ಟ್ ಮಾಡಿ, ನನ್ನ ಫ್ರೆಂಡ್ಸ್ ಎಲ್ಲ ನಂಗೆ ಹೆಲ್ಪ್ ಮಾಡ್ತಾರೆ ಪ್ಲೀಸ್ ಅಂತ ಹೇಳಿ ಅವ್ರು ಇಲ್ಲಿ ಸಜೆಸ್ಟ್ ಮಾಡಿ ಡಾಕ್ಟ್ರು ಬಂದು ಇಲ್ಲಿ ಬಿಟ್ಟು, ಇಲ್ಲಿ ಜನರಲ್ ವಾರ್ಡ್ ಸಿಗ್ಲಿಲ್ಲ, ಕಮ್ಮಿ ಅಂತ ಹೇಳಿ 2,500-3 ಸಾವಿರ ರೂಪಾಯಿ ಬರೀ ಬೆಡ್ ಚಾರ್ಜ್ ಮಾತ್ರ ಇರುತ್ತೆ. ಆಮೇಲೆ ಅಲ್ಲಿ ಸ್ಪೆಷಲ್ ಕೊಡ್ಸ್ಬಿಡಿ ಪ್ಲೀಸ್, ನಂಗೆ ಆಗಲ್ಲ, ನಾನು ಹೆಂಗಾದ್ರೂ ಅಡ್ಜಸ್ಟ್ ಮಾಡ್ಕೊತೀನಿ ಅಂತ ಹೇಳಿ ಅಲ್ಲಿ ಸ್ಪೆಷಲ್ ವಾರ್ಡಲ್ಲಿ ಒಂದು 5 ದಿವಸ ಇದ್ದೆ. ಅಲ್ಲಿ 6,000 ರೂಪಾಯಿ ಒಂದ್ ದಿನಕ್ಕೆ, ಜೊತೆಗೆ ಬೇರೆ ಬೇರೆ ಖರ್ಚುಗಳೆಲ್ಲ ಸೇರಿ ಬಿಗಿನಿಂಗ್ ಅಲ್ಲಿ ಒಂದು 4-5 ಬಾಟ್ಲು ಇಂಜೆಕ್ಷನ್ ಕೊಟ್ರು, ಒಂದಕ್ಕೆ 13,500 ರೂಪಾಯಿ. ಉಳಿತಾಯ ಎಲ್ಲ ಹೋಗ್ಬಿಡ್ತಲ್ಲ, ಯಾರನ್ನ ಕೇಳೋದು ಅಂತೇಳಿ ಒಂದ್ ಮೆಸೇಜ್ ಹಾಕಿದ್ದೆ ನನ್ನ ಫ್ರೆಂಡ್ಗೆ. ಅದು ಇನ್ನೊಬ್ರಿಗೆ ಹೋಗಿ ನಿಮ್ ಕೈಲಾದ್ರೂ ಸ್ವಲ್ಪ ಸಹಾಯ ಮಾಡಿದ್ರೆ ನಾ ಬದುಕ್ಬೇಕು, ಮೊದಲ ತರ ಆಗ್ಬೇಕು. ನಾನು ನನ್ಗೆ ಅರ್ಧ ಪ್ರಾಣ ಹೋಗ್ಬಿಟ್ಟೆ, ತೆಗೆದ್ಬಿಟ್ಟಿದ್ದಾರೆ ಅಂತ ಹೇಳಿ ಅದಾದ್ಮೇಲೆ ಇಷ್ಟು ಬೆಳವಣಿಗೆ ಆಗಿದೆ. ಇವಾಗ ಇನ್ನು ಆದ್ರೆ ಮಾತಾಡ್ತಿದ್ದೀನಿ ಇವಾಗ, ಸುಮ್ಮನೆ ಹಿಂಗೆ ಇರ್ತಿದ್ದೆ ನಾನು. ಉಸಿರು ಪ್ರಾಬ್ಲಮ್ ಆಗಿತ್ತು, ಲಂಗ್ಸ್ ಅಲ್ಲಿ ನೀರ್, ಯಾವ ಅಭ್ಯಾಸ ಇಲ್ಲಮ್ಮ. ಅದು ಹೆಂಗ್ ಏನಾಯ್ತು ಗೊತ್ತಿಲ್ಲ. ಮೇನ್ ಆಗಿ ಪೌಷ್ಟಿಕಾಂಶ ಬೀಳಲಿಲ್ಲ, ತುಂಬಾ ಕೇರ್ಲೆಸ್ ಮಾಡಿದೆ, ಅದು ಒಟ್ಟಿಗೆ ಹೊಡೆದಾಕಿ ಈ ಸ್ಥಿತಿಗೆ ಬಂದಿದೆ. ಅದೊಂದ್ ಕಡೆ ಕೆಲ್ಸ ಹೋಗ್ಬಿಡ್ತಲ್ಲ ಅಂತ ಇನ್ನೂ ಒಂದು, ಅದಕ್ಕೆ ಇವಾಗ ನಾನು ವಿಲ್ ಪವರ್ ಸ್ಟ್ರಾಂಗ್ ಮಾಡ್ಕೊಂಡು ಕಾನ್ಫಿಡೆನ್ಸ್ ಬೆಳೆಸ್ಕೊಂಡು ನಾನು ಮುಂದೆ ಚೆನ್ನಾಗಿ ಆಗ್ತೀರಿ ಅಂತ ಅನ್ಕೋತಾನೆ ಇದ್ದೀನಿ ಮ್ಯಾಮ್. ಅದಕ್ಕೆ ಸ್ವಲ್ಪ ರಿಕವರ್ ಆಗ್ತಾ ಇದೆ ಇವಾಗ. ಈಗ ಇಂಡಸ್ಟ್ರಿ ಅವರು ಬಂದ್ರ, ಯಾರಾದ್ರೂ ನಿಮ್ ಸೀರಿಯಲ್ ಸೆಟ್ ಇಂದ ಎಲ್ಲರೂ ಬಂದ್ರ, ಹೇಗೆ ಬಂದ್ ಮಾತಾಡಿಸ್ತಾರೆ? 1-2-3 ಜನ ಬಂದಿದ್ರು, ಬಂದ್ ಮಾತಾಡ್ಸ್ಕೊಂಡು ಸಹಾಯ ಸಿಗ್ತಾ ಇಂಡಸ್ಟ್ರಿಯಿಂದ? ಅದ್ರ ಅಸೋಸಿಯೇಷನ್ ಇಂದ ಮಾತಾಡಿದ್ದೆ. ಅದ್ ಬಿಗಿನಿಂಗ್ ಒಂದು 28-30 ಸಾವಿರ ರೂಪಾಯಿ ಬಂದಿತ್ತು. ಅದು ಎಲ್ಲ ಆರ್ಟಿಸ್ಟ್ಗಳು ಹಾಕಿದ್ರು, ಎಲ್ಲವೂ ಖರ್ಚಾಗೋಯ್ತಲ್ಲ. ಬರ್ತಿರುತ್ತೆ ಡೈಲಿ ಸ್ವಲ್ಪ ಸ್ವಲ್ಪ, ಬಟ್ ಮಾತ್ರೆಗೆ ಬೇಕಾಗತ್ತಲ್ಲ. ಎಷ್ಟು ಬೇಕಾಗುತ್ತೆ ಟ್ಯಾಬ್ಲೆಟ್ಸ್ ಗೆಲ್ಲ? ಇಲ್ಲಿಗೊಂದು 12-10 ಸಾವಿರ ಆಗುತ್ತೆ ದಿನಕ್ಕೆ. ಬರೀ ಟ್ಯಾಬ್ಲೆಟ್ಸ್ ಗೆ 10 ಸಾವಿರ ಆಗುತ್ತೆ. ಅದ್ ಬಿಟ್ಟು ಲ್ಯಾಬ್ರೇಟರಿ ಚಾರ್ಜು, ನರ್ಸಿಂಗ್ ಚಾರ್ಜು, ಊಟ ಕೊಡ್ತಾರಲ್ಲ ಅದ್ರ ಚಾರ್ಜು, ಏನಾದ್ರು ಸ್ಕ್ಯಾನಿಂಗ್ ಇದ್ರೆ ಅದ್ರ ಚಾರ್ಜು, ಬೆಡ್ ಚಾರ್ಜು ಎಲ್ಲ ಸೇರಿ ಒಂದ್ ದಿನಕ್ಕೆ ಒಂದ್ 7-8 ಸಾವಿರ ರೂಪಾಯಿ ಆಗ್ಬೋದು. ಒಂದೊಂದ್ಸಲ ಜಾಸ್ತಿ ಆಗತ್ತೆ. ಇವತ್ತು ಸ್ವಲ್ಪ ಕಮ್ಮಿ ಆಗಿದೆ ಅಂದ್ರೆ ನಿನ್ನೆ ಸ್ಕ್ಯಾನಿಂಗ್ ಆಗಿತ್ತಲ್ಲ, ಅದು ಇವತ್ತು ಕೊಟ್ರಿ. ಇದು ಇಲ್ಲಿ ಮಾಡಿದ್ದಾರೆ, ಬಯೋಪ್ಸಿ ಮಾಡಿದ್ರು. ಇಲ್ಲಿ ಕಟ್ ಮಾಡಿ ಒಳಗಡೆಯಿಂದ ಅದೇನು ತೆಗೆದು ಟೆಸ್ಟ್ ಕೊಟ್ಟಿದ್ದಾರೆ. ಅದೆಲ್ಲ ನಾಳೆ ರಿಪೋರ್ಟ್ ಬರುತ್ತೆ. ಅದ್ ಒಂದೊಂದೇ ನೋಡ್ತಾ ಇದ್ದಾರೆ. ಬಾಯೊಳಗೆಲ್ಲ ಫುಲ್ ಅದೇನೋ ಹುಣ್ಣಾಗೋಗಿದೆ. ಆ ಹುಣ್ಣು ಇಲ್ಲಿ ಸ್ಪ್ರೆಡ್ ಆಗೋಕ್ ಶುರು ಆಗಿದೆಯಂತೆ. ಅದಕ್ಕೆ ನೆನ್ನೆ ಎಂಡೋಸ್ಕೋಪಿ ಮಾಡಿದ್ದಾರೆ. ಅಂದ್ರೆ ಭಯ ಪಡ್ತಿಲ್ಲ ನಾನು, ಡಾಕ್ಟರ್ ಇದ್ದಾರೆಲ್ಲ ನೋಡ್ಕೊಳ್ತಾರೆ ಅಂತ. ಇವಾಗ ಬೇರೆ ಆಪರೇಷನ್ಸ್ ಹೇಳಿದಾರ? ಆಪರೇಷನ್ ಇಲ್ಲ, ಅಂತ ಆಪರೇಷನ್ಗಳು ಇಲ್ಲ. ಇಲ್ಲ, ಇನ್ನು ಟ್ರೀಟ್ಮೆಂಟ್ ತಗೋಬೇಕು ನೀವು ಅಂತ. ಅಂದ್ರೆ ಯಾವ ಟೈಮಲ್ಲಿ ಯಾವ ಟ್ರೀಟ್ಮೆಂಟ್ ಹೇಳ್ತಾರೆ ಅಂತ ಗೊತ್ತಾಗಲ್ಲ. ಇವಾಗ ಅಕಸ್ಮಾತ್ ಸ್ವಲ್ಪ ಜಾಸ್ತಿ ಆದ್ರೆ, ಇವಾಗ ಬ್ರೀದಿಂಗ್ ಪ್ರಾಬ್ಲಮ್ ಶುರು ಆಗಿದೆ. ನಿನ್ನೆಲ್ಲ ಹೋಗಿ ECG ಎಲ್ಲ ಮಾಡಿಸ್ಕೊಂಡು ಬಂದ್ರು. ಅಕಸ್ಮಾತ್ ಏನಾದ್ರು ICU ಅಲ್ಲಿ ಹಾಕ್ತೀರಿ ಅಂದ್ಬಿಟ್ರೆ ನಂಗೆ ಬೇಡ ದೇವ್ರೆ, ಅದೆಲ್ಲ ಬೇಡ. ಒಂದ್ ದಿನಕ್ಕೆ 60,000 ರೂಪಾಯಿ ಆಗುತ್ತಂತೆ. ಬೇಡ,
ಅದು ಇಲ್ಲೇ ಸರಿ ಹೋಗ್ಲಿ ಅಂತ. ಅಂದ್ರೆ ಸ್ವಲ್ಪ ಸೀರಿಯಸ್ ಆದ್ರೆ ಅವ್ರು ಹಾಕ್ಬಿಡ್ತಾರಲ್ಲಿ, ಅದಕ್ಕೆ ಬೇಡ ಅಂತ ಇದ್ದೀನಿ. ಈಗ ಯಾರೆಲ್ಲ ನೋಡ್ಕೋತಿದ್ದಾರೆ ನಿಮ್ಮ ಮನೆಯಲ್ಲಿ? ಅಮ್ಮ ಬಂದು ಇರ್ತಾರೆ, ಇಲ್ಲೇ ಇರ್ತಾರೆ, ಮಾತ್ರೆಗೆ ತಗೊಂಡ್ ಬರ್ತಾರೆ, ಊಟ ಬಂದ್ರೆ ಬಡಿಸ್ತಾರೆ, ತಿಂತೀನಿ, ಒಟ್ಟಿಗೆ ತಿಂತೀವಿ ಇಬ್ರು. ನಮ್ ತಮ್ಮಂದ್ರು ಇಬ್ರು ಇದ್ದಾರೆ, ಅವರು ಫುಟ್ಪಾತ್ ಅಲ್ಲಿ ಇಡ್ಲಿ ವಡೆ, ನಾನು ಫುಟ್ಪಾತ್ ಅಲ್ಲಿ ಇಡ್ಲಿ ವಡೆ ದೋಸೆ ವ್ಯಾಪಾರ ಮಾಡ್ಕೊಂಡೆ ಆಕ್ಟಿಂಗ್ ಎಲ್ಲ ಮಾಡ್ತಾ ಇದ್ದಿದ್ದು. ಅವನು ಅಲ್ಲಿ ಮಾಡ್ತಾನೆ, ಇನ್ನೊಬ್ಬ ತಮ್ಮ ಇದ್ದಾನೆ, ಅವ್ನು ಬೇರೆ ಕಡೆ ವರ್ಕ್ ಮಾಡ್ತಾರೆ. ಅವ್ರ ಜೊತೆ ಇವ್ರು ಇರ್ತಾರೆ, ಅವ್ರು ವಾರಕ್ಕೊಂದ್ಸಲ ಬರ್ತಾರೆ. ಡೈಲಿ ಬರ್ತಿದ್ದಾರೆ ಇಲ್ಲಿಗೆ? ವಾರಕ್ಕೊಂದ್ಸಲ ರಜಾ ಇರುತ್ತಲ್ಲ, ಬೆಳಿಗ್ಗೆ ಬಂದು ಒಂದ್ ಸ್ವಲ್ಪ ಮಾತಾಡ್ಸ್ಕೊಂಡು ಏನಾದ್ರು ಹಣ್ಣು ಹತ್ತರದ ಏನಾದ್ರು ಕೊಟ್ಟು ಹೋಗ್ತಾರೆ. ಆಗ್ತೀವಿ. ನಿಮಗೆ ಏನ್ ಕೇಳ್ಕೋಬೇಕು ಅಂದ್ರೆ ಫಿನಾನ್ಷಿಯಲ್ ಯಾವ ತರ ಸಪೋರ್ಟ್ ಬೇಕು ಅಂತ ಹೇಳ್ತಾರೆ? ಖರ್ಚಿಗೆ ಅಷ್ಟೇ ಮೇಡಮ್, ಇನ್ನೇನಿಲ್ಲ. ಖರ್ಚಿಗೆ ಸ್ವಲ್ಪ ದಿನದ ಖರ್ಚಿಗೆ ಸ್ವಲ್ಪ ನಂಗೆ ಸಹಾಯ ಮಾಡಿದ್ರೆ ಸ್ವಲ್ಪ ಆ ಟೆನ್ಷನ್ ಬಿಡ್ತೀನಿ ನಾನು ಇವಾಗ. ಅಷ್ಟೇ ಇನ್ನೇನು. ಮುಂದೆ ಇಲ್ಲಿಂದ ಬಿಡುಗಡೆ ಆದ್ಮೇಲೆ ಅದು ಆಮೇಲೆ ಬೇರೆ ಕಥೆನೆ ಆಗ್ಬಿಡತ್ತೆ. ಅದು ಬೇರೆಯವ್ರ ಮನೆಯಲ್ಲೇ ಇರ್ಬೇಕು, ನಾನು ಅಮ್ಮಂಗ ಆಗಲ್ಲ ಇರಕ್ಕೆ. ಎಲ್ಲಿ ಇರ್ಬೇಕು ಅನ್ಕೊಂಡಿದ್ರೆ ಇಲ್ಲೆಲ್ಲ ಕ್ಯೂರ್ ಆದ್ರೆ? ನಮ್ಮ ಫ್ರೆಂಡ್ ಮನೇಲಿ ಕೇಳಿದೀನಿ, ಬಟ್ ಅವ್ನು ಇನ್ನೂ ಬಂದು ನೋಡಿಲ್ಲ ನನ್ನ ಪರಿಸ್ಥಿತಿ ನೋಡಿ ಯಾವ ತರ ಬಟ್ ಅಷ್ಟೊಳಗೆ ಸ್ವಲ್ಪ ಸ್ಟ್ರಾಂಗ್ ಆದ್ರೆ ಇನ್ 2 ವರ್ಷ ನಾನು ಕೆಲ್ಸ ಎಂತ ಮಾಡಕ್ಕ. ಅದು ಇಲ್ಲಿ ಕೊಟ್ಟಿದ್ರಲ್ಲ, ಅದು ಬ್ಯಾಕ್ ಶೂ ಆಗಿತ್ತು. ಅವ್ರಿಗೆ ಹೇಳಿದೀನಿ, ಅವ್ರು ನಾನು ನೋಡ್ಕೊಳ್ತೀನಿ ಕಣೋ, ನೀನ್ ಯೋಚನೆ ಮಾಡ್ಬೇಡ. ರವಿಕೃಷ್ಣ ಮೂರ್ತಿ ಅಂತ ಹೇಳಿ ಕತ್ರಗುಪ್ಪೆಯಲ್ಲಿ ಇದ್ದಾರೆ. ಸ್ವಲ್ಪ ಅಡಿಗೆ ಚೆನ್ನಾಗಿ ಮಾಡ್ತಾರೆ. ಮೊದ್ಲಾಗಿ ಪ್ರೀತಿಯಿಂದ ಮಾತಾಡಿಸ್ತಾರೆ, ಆರೈಕೆ ಮಾಡ್ತಾರೆ. ಒಂದಷ್ಟು ದಿವಸ ಫ್ರೆಂಡ್ ತರ ಇದ್ದವ್ರು, ಆಮೇಲೆ ತುಂಬಾ ಹಚ್ಕೊಂಡಿದ್ರು. ಅವ್ರು ಬರ್ತೀನಿ ಅಂತ ಹೇಳಿದಾರೆ, ಅದ್ ನೋಡ್ಕೊಂಡು ಅವ್ರ ಮನೆಯಲ್ಲಿ ಅವ್ರ ಅಮ್ಮ ಅವ್ರು ಇಬ್ರು ಇರ್ತಾರೆ, ಅವ್ರ ಅಮ್ಮನ್ ನೋಡ್ಕೊಂಡಿರ್ತಾರೆ. ನಂಗೊಂದ್ ಚಿಕ್ಕದೊಂದು ಬೆಡ್ ಹಾಕಿ ಕಾಟ್ ಹಾಕಿ ಕೊಟ್ಟು ನಾನು ಮಾಡ್ಕೊಡ್ತೀನಿ ಕಡು, ಅದೇನ್ ಖರ್ಚಿರುತ್ತೋ ಅದ್ ನೀನ್ ಬರ್ಸ್ಕೊಡ್ ನನ್ಗೆ ಅಂತ ಹೇಳಿದ್ದಾರೆ. ಆ ಒಂದು ಆಶೀರ್ವಾದದಲ್ಲಿ ಇದೀನಿ ನಾನು. ಮುಂದೆ ಇವಾಗ ಇರೋದು ಬಾಡಿಗೆ ಮನೆ, ಅಕ್ಟೋಬರ್, ನವೆಂಬರ್, ಡಿಸೆಂಬರ್, ಜನವರಿ ಬಾಡಿಗೆ ಕೊಟ್ಟಿಲ್ಲ ಮ್ಯಾಮ್. ಓನರ್ ಬಂದಿದ್ರು, ಅದ್ರ ಬಗ್ಗೆ ಮಾತಾಡ್ಲಿಲ್ಲ, ಮಾತಾಡ್ಸ್ಕೊಂಡು ಹೋದ್ರು. ಅದಕ್ಕೆ ಅಲ್ಲಿಂದ ಗ್ರೌಂಡ್ ಫ್ಲೋರ್ ನಲ್ಲಿ ಇರೋದು ಅವ್ರ ಮನೆ. ಅಲ್ಲಿ ಗೊತ್ತಿಲ್ಲ ನಂಗೆ ಏನಾಗುತ್ತೆ ಅನ್ನೋದು. ಅವ್ರು ಸ್ವಲ್ಪ ಊಟ, ನಾವು ಸ್ವಲ್ಪ ಇವಾಗ ಬಂದಿದ್ದು ದುಡ್ಡಲ್ಲಿ ಸ್ವಲ್ಪ ಏನಾದ್ರು ಕೊಟ್ರೆ ಅವ್ರಿಗೆ, ಅವ್ರು ನಂಗೆ ಅಂದ್ರೆ ಪ್ರೋಟೀನು, ವಿಟಮಿನ್ನು ಆ ತರದ್ದೇ ತಿನ್ಬೇಕು ಅಂತ ಹೇಳಿದ್ದಾರೆ. 1 ವರ್ಷ ರೆಸ್ಟ್ ತಗೊಂಡ್ರೆ ನೀವು ಸ್ವಲ್ಪ ಪಿಕಪ್ ಆಗ್ತೀರಾ. ನಿಮ್ ಜೀವ ನಿಮ್ ಕೈಯಲ್ಲಿದೆ. ಈಗ ಮೆಡಿಸನ್ನು ಏನು ಮಾಡಲ್ಲ. 1.5 ವರ್ಷ 2 ವರ್ಷ ಖರ್ಚಿಗೆ ಬೇಕಾಗತ್ತಲ್ಲ. ನನ್ನ ಲೈಫಲ್ಲಿ ನಾನು ನಮ್ಮ ಅಪ್ಪನು 1 ರೂಪಾಯಿ ಕೊಡಲಿಲ್ಲ ಮೇಡಮ್ ನನಗೆ. ಎಷ್ಟು ಜನ 1 ರೂಪಾಯಿ ಕಳಿಸ್ತಿದ್ದಾರೆ, ಯಾರು ಮ್ಯಾಮ್ ಅವ್ರು ನನಗೆ? ಎಷ್ಟು ಅಭಿಮಾನ ಅಲ್ವಾ? ಎಲ್ಲೆಲ್ಲಿಂದ ಮೇಡಮ್? ಯಾರು ಇಲ್ವೇನು ಅನ್ಕೊಂಡಿದ್ದೆ. ಇದಕ್ಕಿದ್ದಾಗ ದೇವ್ರ ರೂಪದಲ್ಲಿ ಎಲ್ಲ ಬಂದು ತುಂಬಾ ಹೆಲ್ಪ್ ಮಾಡ್ತಿದ್ದಾರೆ ಮ್ಯಾಮ್. ತುಂಬಾ ಚಾನಲ್ ಅವರು ಬಂದಿದ್ರು, ತೀರಾ ಧ್ವಾನ ಆಗ್ಬಿಡತ್ತೆ ಅಂತ ಹೇಳಿ ಪಾಪ ಇಲ್ಲಿ ವಿಡಿಯೋ ಮಾಡಕ್ಕೆ ಎಲ್ಲ ಬಿಡಲ್ವಲ್ಲ, ಅದಕ್ಕೆ ನಾನೇ ಬೇಡ ಅಂತ ಹೇಳಿದೆ. ಸಹಾಯ ಬರ್ತಿದೆ ಮೇಡಮ್ ಮಾತ್ರೆಗೆ, ಅದಕ್ಕೇನಿಲ್ಲ. ಇವಾಗ ಇನ್ನು ಮುಂದೆ ಡಿಸ್ಚಾರ್ಜ್ ಆಗೋರ್ಗು ಎಷ್ಟಾಗತ್ತೆ ಅಂತ ಹೇಳಕ್ಕಾಗಲ್ಲ. ಇವಾಗ 3-4 ದಿವಸದ್ದು ಬಿಲ್ ಹಾಕಿ 1 ಲಕ್ಷದ್ದೇನೋ 1.25 ಲಕ್ಷದ್ದೇನೋ ಬಿಲ್ ಬಂದಿದೆ. ಅದೇ ಲಾಸ್ಟ್ ಅಲ್ಲಿ ಕಟ್ಟೋದು, ಅದು ಅಡ್ವಾನ್ಸ್ ಕಟ್ಟಬೇಕು ಅಂತ ಹೇಳಿದ್ದಾರೆ. ಅದು ಅದ್ರ ಕೊನೆಯಲ್ಲಿ ಎಲ್ಲ ಒಟ್ಟಿಗೆ ಕಟ್ಟಿದ್ರೆ ಸ್ವಲ್ಪ ಕನ್ಸೆಷನ್ ಇರುತ್ತಂತೆ. ಅದು ಒಟ್ಟು ನಾನು ಇಲ್ಲಿ ಗಟ್ಟಿಯಾಗಿ ಸ್ವಲ್ಪ ಎನರ್ಜಿ ತಗೊಂಡು ಹೊರಗಡೆ ಬಂದ್ರೆ ಅಲ್ಲಿ ಹೋಗಿ 1.5 ವರ್ಷ ಫುಲ್ ರೆಸ್ಟ್ ಅಲ್ಲಿ ಇರ್ಬೇಕು. ಹಿಂಗಾಗತ್ತೆ ನನ್ನ ಲೈಫ್ ನಲ್ಲಿ ಅಂತ. ಎಷ್ಟು ಆಕ್ಟಿವ್ ಆಗಿದ್ದವನು ಗೊತ್ತಾ ಮೇಡಮ್ ನಾನು? ಮಕ್ಕಳು ಸ್ಕೂಲ್ಗಳಲ್ಲಿ ನಾನು ಒಂದು ಪ್ರಾಣ
ಇವತ್ತು ಬರ್ತಿದ್ದಾರೆ 2.5-3 ವರ್ಷ ಆಯ್ತು ಮಗುಗೆ ನಾನು ರೈಮ್ಸ್ ಹೇಳ್ಕೊಡ್ತೀನಿ. ಅವ್ರೆಲ್ರು ಫೋನ್ ಮಾಡ್ತಿದ್ದಾರೆ. ಇವಾಗ 10th ಓದ್ತಿದ್ದಾರೆ ಮ್ಯಾಮ್. ಏನಾಯ್ತು ಸರ್, ಏನ್ ಮಾಡ್ಕೊಂಡ್ರಿ ಅಂತ ಹೇಳಿ ಎಲ್ಲ ಬಂದು ಮಾತಾಡ್ಸಿ. ಬೇರೆ ಏನ್ ಕೆಲಸ ಮಾಡ್ತಿದ್ರಾ? ಇಡ್ಲಿ ವಡೆ ದೋಸೆ ಅದ್ ಮಾಡ್ತಿದ್ದೆ ನಾನು. ಆಕ್ಟಿಂಗ್ ಇಲ್ಲ ಟೈಮ್ ಅಲ್ಲ? ಹೌದು ಮಾಡ್ತಿದ್ದೆ ಅದು. ಆಮೇಲೆ ಅದನ್ನೇ ಸ್ವಲ್ಪ ಪ್ರೊಫೆಷನಲ್ ಆಗಿ ತಗೊಂಡಿದ್ರಿಂದ ಸಪರೇಟ್ ಆಗಿ ಇದ್ಬಿಟ್ಟೆ. ಅದೇ ಒಂದ್ರ ಮೇಲ್ ಒಂದು ಮನುಷ್ಯನಿಗೆ ಬರಬಾರ್ದು. ಎಲ್ಲಾ ತರನು ಸಾಂಸಾರಿಕವಾಗಿರ್ಬೋದು, ಸಂಬಂಧಗಳಿಂದ ದೂರ ಆಗಿದಿರ್ಬೋದು, ಎಲ್ಲವೂ ಕೋವಿಡ್ ಅಲ್ಲಿ ಆರ್ಥಿಕವಾಗಿ ನಷ್ಟ ಬಂದಿದ್ದಿರ್ಬೋದು, ಇವಾಗ ದೈಹಿಕವಾಗಿ ಅನುಭವಿಸೋ ಅಂತ ದೇವ್ರು ಕೊಟ್ಟಿದ್ದಾನೆ. ಬೇರೆಯವರಾಗಿದ್ರೆ ಇರ್ತಿರ್ಲಿಲ್ಲ ಮ್ಯಾಮ್. ಇದ್ರೊಳಗೆ ನಾನು ಸ್ವಲ್ಪ ಸ್ಟ್ರಾಂಗ್ ಇರೋದ್ರಿಂದ ಇದೀನಿ ಇವಾಗ ಸ್ವಲ್ಪ. ಇಲ್ಲ ಬೇರೆಯವ್ರು ಖಂಡಿತ ಇಲ್ಲ. ಎಷ್ಟು ನೋವು ಅನುಭವಿಸಿದೀನಿ ಅಂದ್ರೆ ಯಾರ ಹತ್ರ ಹೇಳ್ಕೊಳ್ಳಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್